ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಬಾಸುಮತಿ ರೈಸ್ ಇಂದ ಹೇಗೆ ಪಲಾವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಎಣ್ಣೆ, ತುಪ್ಪ, 2 ಏಲಕ್ಕಿ, 2 ಚಕ್ಕೆ, 2 ಪಲಾವ್ ಎಲೆ, 5 ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಉಪ್ಪು ಸ್ವಲ್ಪ, ಒಂದು 5 ಮೆಣಸಿನಕಾಯಿ, ಶೇಂಗಾ, ಕ್ಯಾರೆಟ್ 1 ತಗೊಂಡಿದ್ದೀನಿ, ಬೀನ್ಸ್ ಒಂದು 10 ತಗೊಂಡಿದ್ದೀನಿ, ಈರುಳ್ಳಿ ಒಂದು ದಪ್ಪ ಗಾತ್ರದ್ದು, 2 ಗ್ಲಾಸ್ ಅಕ್ಕಿನ ನೆನೆ ಇಟ್ಕೊಂಡಿದ್ದೀನಿ ಬಾಸುಮತಿ ರೈಸ್ನ. ಕುಕ್ಕರ್ನ ಕಾಯ್ಸಕ್ಕಿಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕೊಳ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ, ಹಾಗೆ 1 ಸ್ಪೂನ್ ತುಪ್ಪನೂ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಬೇಕಿರೋರು ಜಾಸ್ತಿನೂ ಹಾಕೋಬಹುದು ತುಪ್ಪ. ಎಣ್ಣೆ ತುಪ್ಪ ಕಾದಿದೆ. ಇವಾಗ ಮಸಾಲಾ ಐಟಮ್ಸ್ನ ಹಾಕೊಳ್ತಾ ಇದ್ದೀನಿ. ಮಸಾಲಾ ಐಟಮ್ಸ್ ಎಣ್ಣೆಯಲ್ಲಿ ಹಾಕೊಂಡ್ಮೇಲೆ ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗ್ತಾ ಇರುವಾಗ ಈಗಲೇ ಶೇಂಗಾ ಹಾಕೊಂಡ್ ಬಿಡ್ಬೇಕು. ಶೇಂಗಾ ಇವಾಗೆ ಹಾಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಎಣ್ಣೆಲ್ಲದು. ಒಬ್ಬೊಬ್ರು ಆಮೇಲೆನೂ ಹಾಕೊಳ್ತಾರೆ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ, ಬಟ್ ಇವಾಗಲೇ ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು. ಹಾಗಾಗಿ ನಾನು ಇವಾಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಶೇಂಗಾ ಕೆಂಪಗಾಗಿದೆ. ಇವಾಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊಳ್ತಾ ಇದ್ದೀನಿ. 2 ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ, ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಕೈ ಆಡಿಸ್ತಾ ಇರಬೇಕು. ಎಣ್ಣೆಲಿ ಫ್ರೈ ಆಗ್ಬೇಕದು. ಈರುಳ್ಳಿನ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕೊಂಡು ಒಂದು 2 ನಿಮಿಷ ಫ್ರೈ ಮಾಡಬೇಕು. ಮೆಣಸಿನ್ಕಾಯಿ ಹಾಕಿದ್ಮೇಲೆ 2 ನಿಮಿಷ ಫ್ರೈ ಮಾಡಿದ್ದೀನಿ. ಇವಾಗ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಕ್ಯಾರೆಟ್ ಹಾಗೆ ಬೀನ್ಸು ಇದೆರಡು ಹಾಕೊಂಡು ಇದನ್ನ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೇಕಿರೋರು ಆಲೂಗಡ್ಡೆನೂ ಹಾಕೋಬಹುದು. ನಾನು ಆಲೂಗಡ್ಡೆ ಹಾಕೊಂಡಿಲ್ಲ. ಇವೆರಡು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ನಿಮಿಷ ಚೆನ್ನಾಗಿ ಬೇಯಕ್ ಬಿಟ್ಟಿದೆ ಅದು ಕ್ಯಾರೆಟ್ನ ಬೀನ್ಸ್ನ. ಈ ಟೈಮಲ್ಲಿ ಇದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಅದೇ ಸ್ವಲ್ಪ ನೀರು ಬಿಡುತ್ತೆ, ಅವಾಗ ಚೆನ್ನಾಗಿ ಬೇಯುತ್ತೆ ಇದೆಲ್ಲ. 5 ನಿಮಿಷ ಇದನ್ನೆಲ್ಲ ಎಣ್ಣೆಲಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಈ ಗ್ಲಾಸಿಂದ ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಸೊ 4 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿರ್ತೀರೋ ಅದೇ ಗ್ಲಾಸಲ್ಲಿ 1:2 ಹಾಗೆ ನೀರು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಉದ್ರುದ್ರಾಗಿ. ಈ ನೀರು ಹಾಕಿದ್ಮೇಲೆ 1 ನಿಮಿಷ ಇದು ಕುದಿ ಹತ್ತೋವರೆಗೂ ಬಿಡಬೇಕು. ಕುದಿ ಹತ್ತಿದ್ಮೇಲೆ ನಾವು ನೀರ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು ಉಪ್ಪು ಕರೆಕ್ಟ್ ಇದೆನಾ ಇಲ್ವಾ ಅಂತ. ಸ್ವಲ್ಪ ಉಪ್ಪು ಏನಾದ್ರು ಕಡಿಮೆ ಇದ್ರೆ ಈ ಟೈಮಲ್ಲಿ ಹಾಕೋಬಹುದು. ಈ ತರ ಕುದಿ ಬರಬೇಕು. ಈ ಕುದಿ ಬಂದ್ಮೇಲೆ ರೈಸ್ ಎಲ್ಲ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಕಲ್ಸ್ಕೋಬೇಕು. ಚೆನ್ನಾಗಿ ಕಲ್ಸ್ಕೊಂಡು ಇದನ್ನ ಒಂದು 50% ಅನ್ನ ಆಗೋವರೆಗೂ ಇದನ್ನ ಹೀಗೆ ಬಿಡ್ತೀನಿ. ಕುಕ್ಕರ್ ಮುಚ್ಚಳ ಮುಚ್ಚದೇ ಇರ. ಚೆನ್ನಾಗಿ ಕುದೀತಾ ಇದೆ. ರೈಸ್ ಕೂಡ ಸ್ವಲ್ಪ ಬೆಂದಿದೆ. ಈ ಟೈಮಲ್ಲಿ ಇದನ್ನ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕುಕ್ಕರ್ ಕ್ಲೋಸ್ ಮಾಡಿ 2 ವಿಷಲ್ ಹೊಡಿಸಿದ್ರೆ ಸಾಕು. A few moments later. 2 ವಿಷಲ್ ಆಗಿದೆ. ಇವಾಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಇಷ್ಟಾಗಿದೆ. ಉದುರುದುರಾಗಿ ಚೆನ್ನಾಗಿ ಬಂದಿದೆ. ಇಷ್ಟಾದರೆ ಸಾಕು. ಬಿಸಿ ಬಿಸಿ ಬಾಸುಮತಿ ರೈಸ್ ಪಲಾವ್ ರೆಡಿ ಆಗಿದೆ. ಇದಕ್ಕೆ ಯಾವುದೇ ಜಾಸ್ತಿ ಮಸಾಲೆ ಇಲ್ಲದೆ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದು, ಮತ್ತೆ ಬೇಗನೂ ಆಗುತ್ತೆ. ಇದು ರೈಸ್ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಶೇಂಗಾ ಚಟ್ನಿ ಮಾಡಿದ್ದೀವಿ. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.